Welcome to my new channel Junaid's World. I am discussing now about the financial management, meaning and nature of the financial management. ನಾವೀಗ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ಇಂಟ್ರಡಕ್ಷನ್ನಲ್ಲಿ ಫೈನಾನ್ಸ್ ಅಂದ್ರೇ ಮನಿ. ಫೈನಾನ್ಸ್ ಇಸ್ ಡಿಫೈನ್ಡ್ ಆಸ್ ದ ಪ್ರಾವಿಷನ್ ಆಫ್ ಮನಿ ಅಟ್ ದ ಟೈಮ್ ವೆನ್ ಇಟ್ಸ್ ನೀಡೆಡ್. Every enterprise, whether big or medium, small, needs finance to carry on its business activity. ಅದು ಬಿಸ್ನೆಸ್ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ನಮಗೆ ರನ್ ಮಾಡಬೇಕು ಅಂದರೆ ಫೈನಾನ್ಸ್ ತುಂಬಾ ಇಂಪಾರ್ಟೆಂಟ್. Meaning and definitions of financial management according to Kahn and Jain. Finance is the art and science of managing money. Financial management deals with the procurement of funds and their activity utilizations in the business. Financial management may be defined as the acquisitions of funds at optimum cost and utilizations with the minimum financial risk. So financial management refers to the part of the management activity which is the concern with the planning. ಗೊತ್ತಿರಬೇಕು ನಮಗೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಪ್ಲಾನಿಂಗ್ ಬರುತ್ತೆ, ಆರ್ಗನೈಸಿಂಗ್ ಇರುತ್ತೆ, ಡೈರೆಕ್ಟಿಂಗ್ ಇರುತ್ತೆ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ದಿ ಫಿನಾನ್ಷಿಯಲ್ ರಿಸೋರ್ಸಸ್. ಇಟ್ ಡೀಲ್ಸ್ ವಿತ್ ದ ಫೈಂಡಿಂಗ್ ಔಟ್ ವೇರಿಯಸ್ ರಿಸೋರ್ಸಸ್ ಆಫ್ ರೈಸಿಂಗ್ ಫಂಡ್ ಫ್ರಮ್ ದಿ ಫಿರ್ಮ್ಸ್. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಸ್ ಗಿವನ್ ಬೈ ದ ಎಸ್.ಕೆ. ಕುಚಲ್ ಇವ್ರ ಡೆಫಿನೇಷನ್ಸ್ ಕೊಡ್ತಾರೆ. ಇಸ್ ದಟ್ financial management deals with procurement of funds and their effective utilizations in the business. ಸೊ ಇನ್ನೊಬ್ರು ಅಕಾರ್ಡಿಂಗ್ ಟು ಹಾವರ್ಡ್ ಆ್ಯಂಡ್ ಅಪ್ಟನ್ ಅನ್ನೋ ಆಥರ್ ಒಬ್ಬರು ಹೇಳ್ತಿದ್ದಾರೆ, ಡೆಫಿನೈನ್ ಮಾಡ್ತಿದ್ದಾರೆ ಫಿನಾನ್ಷಿಯಲ್ ಬಗ್ಗೆ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಸ್ ಅನ್ ಅಪ್ಲಿಕೇಶನ್ ಆಫ್ ಜನರಲ್ ಮ್ಯಾನೇಜರಲ್ ಪ್ರಿನ್ಸಿಪಲ್ಸ್. ಇಟ್ ಈಸ್ ಸಿಂಪಲ್. ಈ ಡೆಫಿನೇಷನ್ಸ್ ಮಾತ್ರ ತುಂಬ ಸಿಂಪಲ್ ಆಗಿದೆ. ಏನು ಹೇಳ್ತಿದ್ದಾರೆ ಅಂದರೆ, ಆ್ಯಸ್ ಅನ್ ಅಪ್ಲಿಕೇಶನ್ ಆಫ್ ಜನರಲ್ ಮ್ಯಾನೇಜರಲ್ ಪ್ರಿನ್ಸಿಪಲ್ಸ್ ಟು ದ ಏರಿಯಾ ಆಫ್ ಫಿನಾನ್ಷಿಯಲ್ ಡಿಸಿಷನ್ಸ್ ಮೇಕಿಂಗ್. ಸೊ ಅಕಾರ್ಡಿಂಗ್ ಟು ಜೋಸೆಫ್ ಆ್ಯಂಡ್ ಮೆಸ್ಸಿ ಇವರು ಏನು ಹೇಳ್ತಿದ್ದಾರೆ ಅಂದರೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಆಪರೇಷನಲ್ ಆ್ಯಕ್ಟಿವಿಟಿ. ಇದು ಗೊತ್ತಿರಬೇಕು ನಮಗೆ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಆಪರೇಷನಲ್ ಆ್ಯಕ್ಟಿವಿಟಿ ಆಫ್ ದ ಬಿಸ್ನೆಸ್ that is responsible for obtaining and effectively utilizing the funds necessary for efficient operations. ನಾವು ಬಿಸ್ನೆಸ್ ಆಪರೇಷನ್ಸ್ನ ಸಕ್ಸಸ್ಫುಲ್ಲಿ ನಾವು ರನ್ ಮಾಡಬೇಕು ಅಂದರೆ ಮ್ಯಾನೇಜ್ಮೆಂಟ್ ಆಫ್ ದಿ ಫಿನಾನ್ಷಿಯಲ್ ಇಸ್ ಅನ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಎವ್ರಿ ಇನ್ ದ ಬಿಸ್ನೆಸ್ ಆಫ್ ದಿ ಬಿಸ್ನೆಸ್ ಓನರ್ ಆರ್ ಬಿಸ್ನೆಸ್ ಮ್ಯಾನ್. ಸೊ ಹ್ಯಾಸ್ ದಟ್ now I am estimate capital requirements. Financial management helps in forecasting capital required for carrying the business activity. Raises shareholders value and management of cash and selecting sources of fund. Decide the capital structure. And now discuss about decide the capital structure. Financial management helps to decide the optimum capital structure. Capital structure decisions involves deciding the proper balance between different type of securities like equity, preferred share equity and debt. Optimal capital structure helps to achieve better profit of the maximizing the cost of capital. ಡಿಸೈಡ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಕ್ಯಾಪಿಟಲ್ನ ನಾವು ಯಾವುದೇ ಒಂದೇ ಮೂಲದಿಂದ ತಗೊಳಕ್ಕೆ ಸಾಧ್ಯ ಇಲ್ಲ. ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಹಲವಾರು ಮೂಲದಿಂದ ನಾವು ಕ್ಯಾಪಿಟಲ್ನ ತಗೋಬೇಕಾಗುತ್ತೆ. ಅಂದರೆ ಒಂದು ಇಕ್ವಿಟಿ ಶೇರ್ ಆಗಿರ್ಬೋದು, ಡೆಬಿಟ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಅಥವಾ ಡಿಬೆಂಚರ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಆಗಿರ್ಬೋದು, ಇವೆಲ್ಲ ಡಿಫ್ರೆಂಟ್ ಸೋರ್ಸ್ ಆಫ್ ಕಲೆಕ್ಷನ್ ಆಫ್ ಫಂಡ್ಸ್ ಫಾರ್ ದ ಮೇಕಿಂಗ್ ಆಫ್ ಬಿಸ್ನೆಸ್. ಸೊ ದ ಸೆಲೆಕ್ಟ್ ಸೋರ್ಸ್ ಆಫ್ ಫಂಡ್, ಯಾವ್ದು ಒಂದು ಅಲೋಕೇಶನ್ ಆದಮೇಲೆ ಯಾವುದಾದ್ರೂ ಒಂದು ಸೋರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆ? ರೈಸಿಂಗ್ ಆಫ್ ಫಂಡ್ಸ್. ಸೊ ದ ಸೆಲೆಕ್ಟ್ ಸೋರ್ಸ್ ಆಫ್ ಫಂಡಲ್ಲಿ ಏನು ಹೇಳುತ್ತೆ ಅಂದರೆ, ಸೋರ್ಸ್ ಆಫ್ ದಿ ಫಂಡ್ ಆರ್ ಒನ್ ಕ್ರೂಷಿಯಲ್ ಡಿಸಿಷನ್ಸ್ ಇನ್ ಎವ್ರಿ ಆರ್ಗನೈಸೇಷನ್. Financial helps to choose the various source of funds like shares, bonds, debenture, financial institutions, retaining earnings, owner investment, etc. Financial management helps to analyze all sources of funds available, helps to choose those funds which risk and in the cheapest form. ಅಂದರೆ ನಮಗೆ ಯಾವ ಮೂಲದಿಂದ ತಗೊಂಡ್ರೆ, ಯಾವ ಮೂಲದಿಂದ ಫಂಡನ್ನು ನಾವು ರೈಸ್ ಮಾಡ್ಕೊಂಡ್ರೆ ನಮ್ಮ ಬಿಸ್ನೆಸ್ಸಿಗೆ ಬೆನಿಫಿಟ್ ಆಗುತ್ತೆ, ಇದು ಬಿಸ್ನೆಸ್ಗೆ ಯಾವ ಥರ ಫೇವರ್ ಆಗುತ್ತೆ ಅನ್ನೋದನ್ನ ನಮಗೆ ಅಲೋಕೇಶನ್ ಆಫ್ ಫಂಡ್ಸ್ ಐತಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ.
ಹಾಗಾಗಿ ನಾವು ಅಲೋಕೇಶನ್ ಆದಮೇಲೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಕ್ಯಾಶ್. ಆ ಸಿಕ್ಕಂಥ ಅಮೌಂಟ್ನ ಯಾವ ಥರ ನಾವು ಮ್ಯಾನೇಜ್ ಮಾಡಬೇಕು. ಈಗ ಫಂಡು ಕ್ಯಾಪಿಟಲ್ ರೈಸಿಂಗ್ ಫಂಡ್ ಯಾವ ಮೂಲದಿಂದ ತಗೋಬೇಕು ಅಂತ ಗೊತ್ತಾಯಿತು, ಯಾವ ಥರದ ಫಂಡನ್ನು ತಗೋಬೇಕು ಅಂತ ಗೊತ್ತಾಯಿತು.